ಸ್ನೇಹಿತರೆ ನಮಸ್ಕಾರ. ಈ ಒಂದು ಜಿಲ್ಲೆಗಳಿಗೆ ಇವತ್ತು ಜನವರಿ ಹಾಗೂ ಫೆಬ್ರವರಿ ತಿಂಗಳ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. ಹೌದು ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳಿಗಿಂತ ಮುಂಚೆ ಈ ಪಿಂಚಣಿ ಯೋಜನೆಯಲ್ಲಿ ಈಗ ಫೆಬ್ರವರಿ ಪ್ರಾರಂಭವಾಯ್ತಲ್ವಾ, ಈ ಫೆಬ್ರವರಿ 5ನೇ ತಾರೀಕೊಳಗಾಗಿ ಜಮಾ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಹೇಗೆ ಮಾರ್ಚ್ ಪ್ರಾರಂಭವಾಗುತ್ತೆ, ಮಾರ್ಚ್ ಪ್ರಾರಂಭವಾದ ತಕ್ಷಣ ಮಾರ್ಚ್ ತಿಂಗಳದು 5ನೇ ತಾರೀಕೊಳಗಾಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಈ ರೀತಿ ಆಗ್ತಾ ಬರ್ತಾ ಇತ್ತು. ಆದರೆ ಈ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನಿಮಗೆ ಒಂದೊಂದು ತಿಂಗಳದ ಪೆಂಡಿಂಗ್ ಉಳಿಯೋದು, ಒಂದು ತಿಂಗಳದು 20ನೇ ತಾರೀಕು ಜಮಾ ಆಗೋದು ಅಥವಾ 25ನೇ ತಾರೀಕು ಮಂತ್ ಎಂಡಿಗೆ ಜಮಾ ಆಗೋದು, ಈ ರೀತಿ ಆಗ್ತಾನೆ ಇದೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಗ್ಯಾರಂಟಿ ಯೋಜನೆಗಳು. ಇದರಲ್ಲಿ ಸಾಕಷ್ಟು ದುಡ್ಡುಗಳನ್ನು ಮೀಸಲಿಟ್ಟಿದ್ದಾರೆ, ದುಡ್ಡನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಪಿಂಚಣಿ ಯೋಜನೆಯನ್ನು ನಡೆಸಲಿಕ್ಕೆ ಸ್ವಲ್ಪ ಸರ್ಕಾರಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ಎಲಿಜಿಬಲ್ ಇರ್ತಾರೋ ಅವರು ಖಂಡಿತವಾಗ್ಲೂ ದುಡ್ಡನ್ನು ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಹೀಗಾಗಿ ಈ ಪಿಂಚಣಿ ಶಾಶ್ವತ ಯೋಜನೆ, ಯಾವುದೇ ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಬರಲಿ ಅಥವಾ ಯಾವುದೇ ಪಕ್ಷ ಬರಲಿ, ಈ ಒಂದು ಯೋಜನೆಯನ್ನು ಕೊಡಲೇಬೇಕಾಗತ್ತೆ. ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಹಾಗೆ ಅಂಗವಿಕಲರು ಇವರಿಗೆ ಪಿಂಚಣಿ ಯೋಜನೆಯನ್ನು ಈ ದುಡ್ಡನ್ನು ಕೊಡ್ತಿರ್ತಾರೆ. ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಡಿಸೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಿ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಹೀಗಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಬನ್ನಿ ಈ ಎಲ್ಲ ಒಂದು ಪಿಂಚಣಿ ಯೋಜನೆಯ ಕುರಿತಾಗಿ 3 ತಿಂಗಳ ಹಣದ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಪಿಂಚಣಿ ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಯಾಕಂದರೆ 20 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿದೆ. ಯಾತಕ್ಕೆ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದ್ರು, ಹಾಗೆ ಇನ್ನಿತರ ಕಾರಣಗಳಿದ್ದಾವೆ. ಆ ಎಲ್ಲ ಮುಖ್ಯ ಕಾರಣಗಳನ್ನು ಕೂಡ ತಿಳಿಸ್ತೀನಿ. ಅದಕ್ಕೆ ಪರಿಹಾರ ಏನು, ಸರ್ಕಾರ ತಿಳಿಸಿರ್ತಕ್ಕಂತಹ ಮಾಹಿತಿ ಏನು, ಅದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡೋಣ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ, ನೀವು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಹೀಗಾಗಿ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಯೋಜನೆಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಡಿಸೆಂಬರು, ಜನವರಿ ಹಾಗೆ ಫೆಬ್ರವರಿ ತಿಂಗಳ ಹಣ ಬರಬೇಕಾಗಿತ್ತು. ಅದರಲ್ಲಿ ಈಗ ಡಿಸೆಂಬರ್ ತಿಂಗಳ ಹಣ ಅಂತೂ ಜಮಾ ಆಗಿದೆ, ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದಿದೆ. ಈಗ ಜನವರಿ ತಿಂಗಳು ಮುಗಿದೋಗಿದೆ, ಆದರೂ ಸಹಿತ ಇನ್ನೂ ಕೂಡ ಜನವರಿ ತಿಂಗಳ ಹಣ ನಮ್ಮ ಅಕೌಂಟ್ಗಳಿಗೆ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ರಿ. ಹಾಗೆ ಹೆಚ್ಚಳ ಕೂಡ ಆಗುವಂತಹ ಸಾಧ್ಯತೆ ಇತ್ತು, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹೆಚ್ಚಳ ಕೂಡ ಆಗಿಲ್ಲ, 800 ರೂಪಾಯಿ ಅಷ್ಟೇ ಬರ್ತಾ ಇದೆ ಅಂತ ನೀವು ಕೇಳ್ತಾ ಇದ್ರಿ. ಹೆಚ್ಚಳ ಆದರೂ 7ರಿಂದ 8% ಅಷ್ಟು ಹಿರಿಯರಿಗೆ ಆಗುವಂಥದ್ದು. 7ರಿಂದ 8% ಅಷ್ಟು ಅಂದರೆ ಸ್ನೇಹಿತರೆ, ಈಗ 900 ರೂಪಾಯಿ ಜಮಾ ಆಗ್ತಾ ಇದೆ, 1000ಕ್ಕೆ ಏರಿಕೆ ಆಗ್ತಾಯಿದೆ. 800 ರೂಪಾಯಿ ಜಮಾ ಆದರೆ 900ಕ್ಕೆ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇದೆ. ಅತಿ ಹೆಚ್ಚಾಗಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ 100 ರೂಪಾಯಿ ಹೆಚ್ಚು ಮಾಡಿದ್ರು ಸಹಿತ ಕೋಟಿಗಟ್ಟಲೆ ದುಡ್ಡನ್ನು ಹಾಕಬೇಕಾಗತ್ತೆ. ಯಾಕಂದರೆ ಕೋಟಿಗಟ್ಟಲೆ ಫಲಾನುಭವಿಗಳಿದ್ರಿ, ಹೀಗಾಗಿ ನಿಮಗೆ ಒಂದು ರೇಂಜಿನಲ್ಲಿ ಜಮಾ ಮಾಡುವಂಥದ್ದು. ಇನ್ನು ಕೇಂದ್ರ ಸರ್ಕಾರದಿಂದನೂ ಕೂಡ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಕ್ಕಿದ್ದು, ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇದೆ, ನಿರೀಕ್ಷೆ ಕೂಡ ಇದೆ. ಅದು 900ರಿಂದ 2000ವರೆಗೂ ಕೂಡ ಹೆಚ್ಚಳ ಆಗ್ತಕ್ಕಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಆದರೆ ನಾವು ಕಾಯ್ದು ನೋಡೋಣ ಯಾವಾಗ ಹೆಚ್ಚಳ ಆಗುತ್ತೆ ಅಂತ. ನಾವು ಸದ್ಯಕ್ಕೆ ಅತಿ ಶೀಘ್ರದಲ್ಲಿ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು, ನಾವು ಕಾಯ್ದು ನೋಡಬೇಕು. ಇದನ್ನು ಆದ ಬಳಿಕ ಈಗ ಸ್ನೇಹಿತರೆ, ಸದ್ಯಕ್ಕೆ ಪಿಂಚಣಿ ಯೋಜನೆಯಲ್ಲಿ 3 ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ದು, ಈಗ ಅದರಲ್ಲಿ ಡಿಸೆಂಬರ್ ತಿಂಗಳ ಹಣ ಕ್ಲಿಯರ್ ಆಗಿದೆ. ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣವನ್ನು ಈಗ ಕೊಡ್ತಾ ಇದ್ದಾರೆ. ಇನ್ನು ನಿಮ್ಮ ಅಕೌಂಟ್ಗಳಿಗೆ ಸರಿಯಾಗಿ ದುಡ್ಡು ಬಂದಿರಲಿಲ್ಲ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಆ ಒಂದು ಪತ್ರವನ್ನು ನೀವು ಆಯಾ ಬ್ಯಾಂಕ್ನಲ್ಲಿ, ಅಂದರೆ ಯಾವ ಪಿಂಚಣಿ ಯೋಜನೆಗೆ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಒಂದು ಬ್ಯಾಂಕ್ ಅಕೌಂಟ್ಗೆ, ಒಂದು ಬ್ಯಾಂಕ್ಗಳಿಗೆ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಎಂದಿನಂತೆ ಬರ್ತಕ್ಕಂತಹ ಪಿಂಚಣಿ ಕಂಟಿನ್ಯೂ ಆಗಿ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಕುಟುಂಬಸ್ಥರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಆ ಪಿಂಚಣಿ ಜಮಾ ಆಗಬೇಕಂದ್ರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ, ನೀವು ಬದುಕಿದಿರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿ ಅಂತ ಸರ್ಕಾರ ತಿಳಿಸಿದೆ. ಅಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಕೊಡಬಹುದು. ಅಥವಾ ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ರಿ ಅಂದರೆ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ಸಾಕು, ಪಿಂಚಣಿ ಯೋಜನೆ ನಿಮಗೆ ಕಂಟಿನ್ಯೂ ಆಗಿ ಜಮಾ ಆಗ್ತಾ ಬರುತ್ತೆ. ಯಾಕಂದರೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದ್ರು. ಹಾಗೆ ಎಷ್ಟು ಜನರನ್ನು ಪಿಂಚಣಿ ಯೋಜನೆಯಿಂದ ಹೊರಗಿಡ್ತಾರೆ ಸರ್ಕಾರದವರು, ಅದೇ ರೀತಿಯಾಗಿ
ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಉದಾಹರಣೆಗೆ ಗೃಹಲಕ್ಷ್ಮಿ, ಅದೇ ರೀತಿಯಾಗಿ ಅನ್ನಭಾಗ್ಯ, ರೇಷನ್ಸ್ ಕಾರ್ಡ್ಗಳು ರದ್ದಾದರೆ ಎಲ್ಲ ಯೋಜನೆಗಳಲ್ಲಿರ್ತಕ್ಕಂತಹ ದುಡ್ಡುಗಳು ಸರ್ಕಾರಕ್ಕೆ ಉಳಿತಾಯ ಆಗತ್ತೆ. ಹಾಗಾಗಿ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ನು ಪ್ರತಿಯೊಂದು ಯೋಜನೆಗಳಲ್ಲಿ ನಡೀತಾನೆ ಇದೆ. ಸೊ ಹೀಗಾಗಿ ಎಲ್ಲ ಯೋಜನೆಗಳಲ್ಲಿ ವೆರಿಫಿಕೇಷನ್ ಮಾಡ್ತಾ ಯಾರು ಎಲಿಜಿಬಲ್ ಇಲ್ಲೋ ಅವರೆಲ್ಲರನ್ನೂ ಕೂಡ ತೆಗೆದುಹಾಕುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದರಲ್ಲಿ ನೀವು ಕೂಡ ಸಿಕ್ಕಾಕೊಂಡಿರಬಹುದು. ಹೀಗಾಗಿ ನೀವು ಎಲಿಜಿಬಲ್ ಇದ್ರೂ ಸಹಿತ ಈ ರೀತಿ ಆಗಿದ್ದೇ ಆದರೆ ನಾನು ಹೇಳಿದ್ದೀನಲ್ಲ ಲೈಫ್ ಸರ್ಟಿಫಿಕೇಟು, ಅದನ್ನು ಮಾಡಿ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಸೊ ಈ ಅಧಿಕೃತ ಮಾಹಿತಿ ಬಂದಿತ್ತು ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.